ಅವಳ ಸೊಂಟ ಸುತ್ತ ಕೈ ಹಾಕಿದ ವೀರ ಹತ್ರ ಕೇಳಿಕೊಂಡು ಹಿಂದಿನಿಂದ ಕುತ್ತಿಗೆ ಬಳಿ ಮುತ್ತಿಡ್ತಾ, ಏನಮ್ಮ ಯಾವಾಗಲೂ ಹೋಗ್ತೀನಿ ಅಂದೆ ಇನ್ನೂ ಹೋಗಲಿಲ್ವಾ ಅಂತ ಕೇಳ್ದ. ಆತ ಯಾವಾಗ ಸೊಂಟದ ಮೇಲೆ ಕೈ ಹಾಕಿದ್ನೋ ಆಗಲೇ ಸ್ತಬ್ಧಳಾಗೋದ ಅನ್ಸೂಯ ದುಃಖದಿಂದ ಮಾತು ಹೊರಬರದೆ ಸುಮ್ಮನಿದ್ದು ಬಿಟ್ಲು. ವೀರ ಇನ್ನೊಂದು ಕೈಯಲ್ಲಿದ್ದ ಹೂಗಳನ್ನ ಅವಳ ತಲೆಯಲ್ಲಿ ಮುಡಿಸ್ತಾ, ಏನಮ್ಮ ನಿಜವಾಗಿಯೂ ನಾನು ಬಿಟ್ಟು ಹೋಗ್ತೀಯಾ ಏನು, ಹಾಗೆ ಹೋಗಬಲ್ಲೆ ಅಂತ ಅಂದ್ಕೊಳ್ತಿದ್ಯಾ ಅಂತ ಕೇಳ್ದ. ಅದರಿಂದ ಅವಳ ಕಣ್ಣಿಂದ ಜಾರಿದ ನೀರು ಅವಳ ಎದೆ ಮೇಲೆ ಬಿತ್ತು. ಅವಳು ಅಳತಿದ್ದಾಳೆ ಅಂತ ಅರ್ಥ ಆದರೂ ಅವಳನ್ನ ತನ್ನ ಕಡೆ ತಿರುಗಿಸ್ಕೊಂಡು ಕೆನ್ನೆಗಳ ಮೇಲೆ ಜಾರ್ತಿದ್ದ ಕಣ್ಣೀರನ್ನು ನಾಲಿಗೆಯಿಂದ ನೆಕ್ದ. ಆತ ಏನು ಮಾಡ್ತಿದ್ರು ಅನ್ಸೂಯ ಮಾತ್ರ ಸ್ಪಂದಿಸ್ತಾ ಇರಲಿಲ್ಲ. ಅವಳ ಗಡ್ಡ ಹಿಡಿದು ಮೇಲೆತ್ತಿದ ವೀರ, ಹೇಳು, ನನ್ನ ಬಿಟ್ಟು ಹೋಗ್ತೀಯಾ, ಹೋಗಿ ಬದುಕಬಲ್ಲಿಯಾ ಅಂತ ಕೇಳ್ದ. ಆದರೂ ಕೂಡ ಏನೂ ಮಾತಾಡಲಿಲ್ಲ ಅವಳು. ಏನು ಮಾತು ಬರ್ತಿಲ್ವಾ, ಗಂಟಲು ಹೊಣಗು ಹೋಗ್ತಿದ್ಯಾ ಅಂದ ಹಾಗೆ ನಿನಗೆ ಇದೇನು ಹುಚ್ಚುತ್ತಾಯಿ, ನಿನ್ನ ಕೈಗೊಂಬಿಯಂತೆ ಆಡಿಸ್ತಿದ್ಯಾ, ಎಲ್ಲವನ್ನ ನಿನಗೆ ಒಪ್ಪಿಸ್ತಿದ್ದೀನಿ, ಇನ್ನು ನನ್ನ ಮೇಲೆ ಅನುಮಾನದಿಂದ ಮದುವೆ ಬೇಕು, ಮಕ್ಕಳು ಬೇಕು ಅಂತಿದೆಯಲ್ಲ, ಯಾಕೆ ಅಂತ ಕೇಳಿದ ವೀರ. ಅನ್ಸೂಯ ಏನೂ ಮಾತಾಡಲಿಲ್ಲ. ಏನು ಈಗ ನನ್ನ ಜೊತೆ ಮಾತಾಡಲ್ವಾ ಅಂತ ಅನ್ನುತ್ತಲೇ ಅವಳು ಜೋಡಿಸಿಟ್ಟಿದ್ದ ಲಗೇಜ್ ನೋಡಿ, ಅಂದ ಹಾಗೆ ಇವೆಲ್ಲವನ್ನು ಜೋಡಿಸ್ಕೊಂಡು ಇವುಗಳನ್ನ ತೊಗೊಂಡು ಹೋಗದೆ ಮತ್ತೆ ಇಲ್ಲೇ ಬಿಟ್ಟು ಎಲ್ಲಿಗೆ ಹೋಗ್ತಿದ್ಯಾ, ಇವೇನಾ, ಇನ್ನೇನಾದರೂ ಇದೆಯಾ ಪ್ಯಾಕ್ ಮಾಡೋಕ್ಕೆ ಅಂತ ನಗ್ತಾ ಕೇಳಿದ ವೀರ. ಆ ಮಾತಿಗೆ ಅನ್ಸೂಯ ಕಣ್ಣುಗಳು ಮಾತ್ರ ಎತ್ತಿ ಅವನ ಕಡೆ ನೋಡಿದ್ಲು. ಅಬ್ಬಬ್ಬಾ, ನೋಟದಿಂದಲೇ ಕೊಂದು ಹಾಕ್ತೀಯಲ್ಲವ್ವ, ನಿನ್ನ ನೋಟ ಬಹಳ ಚೆನ್ನಾಗಿರುತ್ತೆ ಅನ್ಸೂಯ, ಎಷ್ಟೊಂದು ಚೆನ್ನಾಗಿರುತ್ತೆ ಅಂದರೆ ನನಗೆ ಎಲ್ಲಿಲ್ಲದ ಅಮಲಿ ಇರಿಸುತ್ತೆ, ಆದರೂ ಯಾಕೆ ಸುಮ್ಮನೆ ನನಗೆ ಕೋಪ ಬರೆಸ್ತೀಯಾ, ಹೀಗೆ ನೀನು ನನ್ನಿಂದ ಪೆಟ್ಟು ತಿಂದು ನನ್ನ ಪೆಟ್ಟು ತಿನ್ನುವಂತೆ ಮಾಡ್ತೀಯಾ, ಅಗತ್ಯ ಇದೆಯಾ, ನನಗೆಲ್ಲದಕ್ಕಿಂತ ಎಲ್ರಿಗಿಂತ ನೀನೇ ಮುಖ್ಯ, ಸೊ ನಮ್ಮ ಮಧ್ಯೆ ಇನ್ನೂ ಹಕ್ಕುಗಳು ಹೊಣೆಗಾರಿಕೆಗಳಿವೆಲ್ಲ ಯಾಕೆ, ನಾನೇ ನೀನು, ಇನ್ನೇನು ಬೇಕು ನಿನಗೆ ಅಂತ ಕೇಳಿದ ವೀರ. ಆ ಮಾತುಗಳಿಗೆ ಒಂದು ಕಡೆ ಆನಂದವಾಗ್ತಿದ್ರೆ ಇನ್ನೊಂದು ಕಡೆ ಅವನ ಮಾತುಗಳಿಗೆ ನೋವು ಉದ್ರೇಕ ಹೊರಬರ್ತಿದ್ದ ಅನ್ಸೂಯ, ಏನು ಅಂದೆ ಅಲ್ವಾ, ಬಿಟ್ಟು ಹೋಗು ಅಂದೆ ಅಲ್ವಾ, ಹೋಗ್ತೀನಿ ಬಿಡು, ಬಿಡು ನನ್ನ ಅಂದ್ಲು. ಆ ಮಾತಿಗೆ, ಅದನ್ನೇ ಅಲ್ವಾ ನಾನು ಹೇಳೋದು, ನನ್ನನ್ನು ಬಿಟ್ಟು ಹೊರಗೆ ಹೋದರೆ ನೀನು ಬದುಕಲಾರೆ, ಖಂಡಿತ ಸತ್ತು ಹೋಗ್ತೀಯಾ, ಅದೆಲ್ಲ ಅಗತ್ಯ ಇದೆಯಾ, ಹಾಯಾಗಿಲ್ಲೇ ಇರು, ದಿನವೂ ನನ್ನ ಕೈಯಲ್ಲೇ ಸಾವನ್ನಬಹುಸು ಅಂತ ಅವಳನ್ನ ತಬ್ಬಿ ಹತ್ರ ಕೇಳ್ಕೊಂಡ ವೀರ. ಈ ಮಾತುಗಳಿಗೇನು ಕಡಿಮೆ ಇಲ್ಲ, ಮಾತುಗಳಿಂದ ನನ್ನ ಪ್ರತಿ ಬಾರಿ ಮರಳು ಮಾಡ್ತೀಯ ವೀರ, ಆದರೆ ಯಾವುದೋ ಒಂದು ದಿನ ನನ್ನ ಪರಿಸ್ಥಿತಿನ ಪ್ರಶ್ನಾರ್ಥಕವಾಗಿ ಮಾಡ್ತೀಯೋ ಅಂತ ಭಯವಾಗ್ತಿದೆ ಅಂತ ಅಂದ್ಲು ಅನ್ಸೂಯ. ನಿಜವಾಗಿಯೂ ಭಯ ಆಗ್ತಿದ್ಯಾ, ಇದನ್ನೆಲ್ಲ ಭಯ ಅನ್ಬೇಕಾ, ಸರಿ ಈಗ ನನ್ನ ಬಿಟ್ಟು ಹೋಗಿ ನಿನ್ನ ಗಂಡ ನಿನ್ನ ಮಕ್ಕಳ ಜೊತೆ ಆಯಾಕೆ ಸಂಸಾರ ಮಾಡ್ತೀಯಾ ಅಂತ ಕೇಳ್ದ ವೀರ. ಇಲ್ಲ, ನಿನ್ನ ಮನೆಯಿಂದ ಹೊರಗೆ ಹೆಜ್ಜೆ ಇಟ್ಟು ಮರುಕ್ಷಣವೇ ಸತ್ತು ಹೋಗ್ತೀನಿ ಅಂದ್ಲು ಅನ್ಸೂಯ. ಆ ಮಾತಿಗೆ ತಕ್ಷಣ ತನ್ನ ತುಟಿಗಳಿಂದ ಅವಳ ತುಟಿಗಳನ್ನ ಒತ್ತಿ ಹಿಡ್ದ ವೀರ. ತಾನು ಅಷ್ಟು ಸೀರಿಯಸ್ ಆಗಿ ಮಾತಾಡ್ತಿದ್ರೆ ಆತ ಯಾಕೆ ಹಾಗೆ ಮಾಡಿದಾನೋ ಅರ್ಥವಾಗದ ಅನ್ಸೂಯ ಕಣ್ಣು ದೊಡ್ಡದು ಮಾಡ್ತಾ ಅವನ ಕಡೆ ನೋಡಿದ್ಲು. ಆದರೆ ಅವಳಿಂದ ಅಂತಹ ಮಾತುಗಳು ಇಷ್ಟವಿಲ್ಲದ ವೀರ ಅವಳ ತುಟಿಗಳನ್ನ ಮೌನವಾಗಿಸಿ ಇನ್ನಷ್ಟು ಅವಳನ್ನು ಬಿಗಿದಪ್ಪಿದ. ಅವನ ಕೈಗಳು ಎಲ್ಲೆಲ್ಲೋ ಸ್ಪರ್ಶಿಸ್ತಿದ್ರೆ ಆತ ನೀಡ್ತಿರೋ ಮುತ್ತನ್ನು ಸವಿಬೇಕೋ ಬೇಡವೋ ಅರ್ಥವಾಗದೆ ಗೊಂದಲದಿಂದ ನೋಡ್ತಿದ್ದಾಳೆ ಅನ್ಸೂಯ. ಮೆಲ್ಲಗೆ ಅವಳನ್ನ ಬಿಟ್ಟು, ನೋಡು, ನೀನೇ ಅಂದೆ ಅಲ್ವಾ, ಇದ್ರೆ ನನ್ನ ಹತ್ರ ಇರ್ತೀನಿ, ಇಲ್ದಿದ್ರೆ ಸಾಯ್ತೀನಿ ಅಂತ, ಆ ಸಾವು ಬರೋವರೆಗೆ ಕಾಯಿ, ಇಲ್ದಿದ್ರೆ ನಾನು ನಿನ್ನ ಕೊಲ್ಲೋವರೆಗೆ ಕಾಯಿ, ಅಲ್ಲಿವರೆಗೆ ಮಾತ್ರ ನನ್ನ ಜೊತೆ ಮನೆಯಲ್ಲಿರು, ನಿನ್ನ ಹಕ್ಕುಗಳನ್ನ ಪ್ರಶ್ನಿಸೋ ಹಕ್ಕು ಈ ಮನೆಯಲ್ಲಿ ಯಾರಿಗೂ ಇಲ್ಲ, ಕಡೆಗೆ ನನಗೂ ಇಲ್ಲ ಅಂತ ಅಂದ. ಇಷ್ಟೆಲ್ಲ ಹೇಳುವವನು ಮತ್ತೆ ಇವತ್ತು ಯಾಕೆ ಹಾಗೆ ಮಾತಾಡಿದೆ, ಅಳುತ್ತಲೇ ಸೋರ್ತಿದ್ದ ಮೂಗನ್ನು ಒರೆಸ್ಕೊಳ್ತಾ ಕೇಳಿದ್ಲು ಅನ್ಸೂಯ. ಇವತ್ತು ಯಾಕೆ ಬಹಳ ಕೋಪ ತರಿಸ್ದೆ, ಅದಕ್ಕೆ ಹಾಗೆ ಮಾತಾಡಿದೆ, ಆದರೂ ನೀನಿಲ್ಲದೆ ನಾನು ಇರೋದಕ್ಕಾಗತ್ತಾ ಅಂತಂದ ವೀರ. ಆ ಪ್ರೀತಿಗೆ ಯಾವಾಗಲೂ ಹಾಗೆ ಉಬ್ಬು ಹೋಗುತ್ತಾ ತಕ್ಷಣ ಅವನ್ನ ಗಟ್ಟಿಯಾಗಿ ಅಪ್ಕೊಂಡು ತುಟಿಗಳನ್ನ ನೀಡಿದ್ಲು ಅನ್ಸೂಯ. ಅವಳ ಮಾತುಗಳು ಅರ್ಥವಾಗದೆ ಅಡುಗೆ ಕೋಣೆಯಿಂದ ಹೊರಗೆ ಬಂದ ಮಾಲತಿ, ಏನಮ್ಮ ನಿನ್ನ ರಗಳೆ, ಆದರೂ ಅಷ್ಟು ದೊಡ್ಡದಾಗಿ ಸೌಂಡ್ ಹಾಕಿ ನೀನು ಹೇಳ್ತಿದ್ಯಾ, ಏನು ಮಾಡಬೇಕು ಅಂತ ಕೇಳಿದ್ಲು. ಅದಕ್ಕೆ ಅವಳು ಮತ್ತೆ ಹೇಳಿದ್ಲು, ನನಗಿವೆಲ್ಲ ಹೇಳೋ ಬದಲು ನೀನೇ ಚೆನ್ನಾಗಿ ಅಡುಗೆ ಕಲಿಬಹುದಲ್ವಾ ಅಂತ ಅಂದ್ಲು ಮಾಲತಿ. ನನಗೆ ಯಾಕೆ ಬರಲ್ಲ, ನನಗೆ ಅಡುಗೆ ಬರುತ್ತೆ ಮಮ್ಮಿ, ಆದರೆ ನೀನು ಮಾಡಿದಷ್ಟು ರುಚಿಯಾಗಿ ಬರಲ್ಲ ಅಂತ ಇರೋ ರಂಜನಿ ಮಾತುಗಳಿಗೆ ಅಡ್ಡಿಪಡಿಸ್ತಾ, ಅಮ್ಮನ ಹತ್ರ ಕೆಲಸ ತಪ್ಪಿಸ್ಕೊಳ್ಳೋಕ್ಕೆ ಬಲೆ ಡೈಲಾಗ್ ಹೊಡಿತೀರಾ ನೀವು ಅಂತ ಮತ್ತೆ ಅಡುಗೆ ಕೋಣೆಗೆ ಹೋದ್ಲು ಮಾಲತಿ. ನೋಡ್ತಾ ನಿಂತಿದ್ದಾನೆ ರುದ್ರ, ಫುಲ್ ಸೌಂಡ್ ಹಾಕಿ ಡ್ಯಾನ್ಸ್ ಮಾಡ್ತಿದ್ದ ರಂಜನಿಗೆ ಕಾಲಿಂಗ್ ಬೆಲ್ ಗಟ್ಟಿಯಾಗಿ ನಿಲ್ಲದೆ ಬಾರಿಸ್ತಾ ಇರೋದು ಕೇಳಿಸಿದ್ರಿಂದ ಡ್ಯಾನ್ಸ್ ಮಾಡತ್ಲೆ ಹೋಗಿ ಬಾಗಿಲು ತೆಗೆದ್ಲು. ಎದುರಿಗೆ ರುದ್ರ ಸೀರಿಯಸ್ ಆಗಿ ನೋಡ್ತಿದ್ದಾನೆ. ಟೈಟ್ ಟೀ ಶರ್ಟ್, 3/4 ಶರ್ಟ್ಸ್ನಲ್ಲಿ ಕೆದರಿದ ಕೂದಲಿನಲ್ಲಿ ಕೈಯಲ್ಲಿ ರಿಮೋಟ್ ಹಿಡಿದು ನೋಡಲು ಬಬ್ಲಿಯಾಗಿ ಕಾಣಿಸ್ತಿರಲು ಅವಳನ್ನ ಹಾಗೆ ನೋಡ್ತಿರ್ಬೇಕು ಅನ್ನಿಸ್ತು. ಆದರೆ
ಆ ಎಕ್ಸ್ಪ್ರೆಷನ್ಸ್ ಮರೆಮಾಚಿ ಅವಳ ಕಡೆ ಕೋಪವಾಗಿ ನೋಡಲು ಬಹಳ ಕಷ್ಟಪಡ್ತಿದ್ದಾನೆ ರುದ್ರ. ಅದೇನು ತಿಳಿಯದ ರಂಜನಿ ಮಾತ್ರ ಸಡನ್ನಾಗಿ ಪ್ರತ್ಯಕ್ಷವಾದ ರುದ್ರನನ್ನು ನೋಡಿ ಹೇಗೆ ಪ್ರತಿಕ್ರಿಯಿಸಬೇಕೋ ತಿಳಿದ ಆತಂಕದಿಂದ ಕಣ್ಣು ಗುಂಡಗೆ ಮಾಡ್ತಿದ್ದಾಳೆ. ಅಷ್ಟರಲ್ಲಿ ಅಬ್ಬಬ್ಬಾ ಏನಮ್ಮ ಈ ಗಲಾಟೆ, ನಿನ್ನನ್ನಲ್ಲ ನಿಂಗೆ ರಜೆ ಕೊಟ್ಟ ಬಾಸ್ ನನ್ಬೇಕು, ಮನೇನೆ ಬಿಚ್ಚಿ ಪೆಂಡಾಲ್ ಹಾಕ್ತಿದೆಯಲ್ಲ ಅನ್ನುತ್ತಾ ಅಡುಗೆ ಕೋಣೆಯಿಂದ ಬಂದು ಮಾಲತಿ ಟಿ ವಿ ಆಫ್ ಮಾಡಿ ಬಾಗಲ ಕಡೆ ನೋಡುವಷ್ಟರಲ್ಲಿ ರಂಜನಿ ಅವಳೆದುರಿಗೆ ರುದ್ರ ಕಂಡ್ರು. ಅವನನ್ನು ನೋಡುತ್ತಲೇ ಶಾಕ್ ಆದ ಮಾಲತಿ ಓಡಿ ಅಲ್ಲಿಗೆ ಬಂದು, ನೀವು ಯಾವಾಗ ಬಂದ್ರಿ ಸರ್ ಅನ್ನುತ್ತಾ ಸೌಟಿದ್ದ ಕೈಯಿಂದಲೇ ನಮಸ್ಕರಿಸಿ, ಇಲ್ಲೇ ಇದ್ದೀರಾ, ಬನ್ನಿ ಒಳಗೆ ಬನ್ನಿ ಅಂತ ಕರೆದ್ಲು. ಬಾಗಿಲಿಗೆ ಅಡ್ಡವಾಗಿ ಅಮ್ಮ ಮಗಳಿದ್ದು ತನ್ನನ್ನು ಒಳಗೆ ಬರೋದಕ್ಕೆ ಹೇಳಿದ್ರಿಂದ ಹೇಗೆ ಹೋಗಬೇಕೋ ತಿಳಿದೆ ರಂಜನಿ ಇತ್ತ ಕಡೆ ಒಂದು ಹೆಜ್ಜೆ ಹಾಕ್ತಾ ರುದ್ರ. ಅದಕ್ಕೆ ಬೆಚ್ಚಿ ಬಿದ್ದ ರಂಜನಿ ತಕ್ಷಣ 4 ಹೆಜ್ಜೆ ಹಿಂದೆ ಹಾಕಿ ಪಕ್ಕಕ್ಕೆ ಸರಿದು ನಿಂತಳು. ರುದ್ರ ಗಂಭೀರವಾಗಿ ನಡೀತಾ ಒಳಗೆ ಬಂದು ಅಲ್ಲೇ ಇದ್ದ ಸೋಫಾದಲ್ಲಿ ಕೂತ. ಅವನಿಗೆ ನೀರು ಕೊಟ್ಟು ಮಾಲತಿ ಈಗಲೇ ಬರ್ತೀನಿರಪ್ಪ ಅನ್ನುತ್ತಾ ಅಡುಗೆ ಕೋಣೆಗೆ ಓಡಿದ್ರು. ರಂಜನಿ ಮಾತ್ರ ಎಲ್ಲಿದ್ದಳೋ ಅಲ್ಲೇ ನಿಂತಿದ್ದಾಳೆ. ಮಿಸ್ ರಂಜನಿ ಅಂತ ಕರೆದ ರುದ್ರ. ಆ ಮಾತಿಗೆ ದಬದಬನೆ ಅವನ ಹತ್ರ ಬಂದ ರಂಜನಿ, ಸರ್ ಹೇಳಿ ಸರ್, ನೀವ್ಯಾಕೆ ಸರ್ ಹೀಗೆ ಬಂದ್ರಿ, ಒಂದು ಕಾಲ್ ಮಾಡಿದ್ರೆ ನಾನೇ ಬರ್ತಿದ್ದೆ ಅಲ್ವಾ ಸರ್ ಅಂತ ಗಡಗಡನೆ ಹೇಳಿದ್ಲು. ನೀನು ಬರೋದಕ್ಕಾಗಲ್ಲ, ಬಹಳ ಜ್ವರ ಇದೆ ಅಂದೆ ಅಲ್ವಾ, ಅದಕ್ಕೆ ನಾನೇ ಇಲ್ಲಿವರೆಗೆ ಬಂದೆ, ನೋಡಿದ್ರೆ ತುಂಬ ಜ್ವರ ಇದ್ದಾಗಿದೆ ಅಂತ ಅವಳನ್ನ ಕೆಳಗಿನಿಂದ ಮೇಲಿನವರೆಗೆ ನೋಡ್ತಾ ಅಂದ ರುದ್ರ. ಅಂದರೆ ಸರ್ ಬೆಳಗ್ಗೆ ನಿಮಗೆ ಮೇಲ್ ಮಾಡೋದಾಗಿತ್ತು ಸರ್, ಈಗಲೇ ಕಡಿಮೆ ಆಯಿತು ಸರ್ ಅಂತ ಮುಗ್ಧವಾಗಿ ಮುಖ ಇಟ್ಕೊಂಡಂದ್ಲು ರಂಜನಿ. ಹೋ ಇಷ್ಟು ಬೇಗ ಕಡಿಮೆ ಆಯಿತಾ, ಏನು ಮೆಡಿಸಿನ್ ತೊಗೊಂಡೆ, ನನಗೂ ಹೇಳು, ನಮ್ಮ ಆಫೀಸ್ನಲ್ಲಿ ಕೆಲಸಗಾರರಿಗೆಲ್ಲ ರೆಕಮೆಂಡ್ ಮಾಡಿಬಿಡೋಣ ಅಂತ ಸ್ವಲ್ಪ ಅಣಕವನ್ನು ಬೆರೆಸಿ ಅಂದ ರುದ್ರ. ಅಂದರೆ ಸರ್ ಅದು ಮನೆಮದ್ದು, ನಮ್ಮ ಮಮ್ಮಿ ಒಂದು ಕಷಾಯ ಕೊಟ್ಟರು, ಅದು ಕುಡಿದ ಅರ್ಧ ಗಂಟೆಗೆ ನನ್ನ ಜ್ವರ ಕಡಿಮೆ ಆಗೋಯ್ತು, ಅಷ್ಟೇ ಅಲ್ಲ ನನಗೇನು ಚಾರ್ಜ್ ಮಾಡಿದಾಗ ಫುಲ್ ರೀಚಾರ್ಜ್ ಆದೆ ಅಂತ ಅಂದ್ಲು ರಂಜನಿ. ಓಹೋ ಆ ಕಷಾಯ ಏನಂತ ನಿಮ್ಮ ಅಮ್ಮನನ್ನು ಕೇಳ್ಕಲಿ, ನಾಳೆಯಿಂದ ಆಫೀಸ್ನಲ್ಲಿ ಯಾರಿಗೆ ಜ್ವರ ಬಂದರೂ ಆಫೀಸ್ ಕ್ಯಾಂಟೀನಲ್ಲಿ ನೀನೇ ಮಾಡಿಕೊಡ್ಬೇಕು ಅಂತ ಹೇಳ್ದ ರುದ್ರ. ಆ ಮಾತಿಗೆ ಶಾಕ್ ಆದ ರಂಜನಿ ಅಂತ ಕಂಡುಬಿಟ್ಲು. ಎಸ್, ಆ ಕಷಾಯ ಈಗ ನಿನಗೆ ಹೇಗೆ ಕೆಲಸ ಮಾಡಿದ್ಯೋ ಪ್ರತಿ ಬಾರಿ ಆಫೀಸ್ನಲ್ಲಿರೋ ಎಲ್ರಿಗೂ ಹಾಗೆ ಕಡಿಮೆ ಆಗಬೇಕು ಅಂತ ಗಟ್ಟಿಯಾಗಿ ಹೇಳ್ದ ರುದ್ರ. ಬೈತ್ಕೊಳ್ತಾ ರುದ್ರನ ಕಡೆ ನೋಡಿದ್ಲು. ಅಷ್ಟರಲ್ಲೇ ರುದ್ರ ತನ್ನನ್ನು ನುಂಗು ಬಿಡುವಂತೆ ನೋಡ್ತಾ ಇರೋದ್ರಿಂದ ಅವನ ಕಡೆ ನೋಡಿ ಹಲ್ಲು ಕಿರಿಯುತ್ತಾ ಒಂದು ಹುಚ್ಚು ನಗು ನಕ್ಕದ್ಲು. ತಾಯಿ ನೀಡ್ತಾ ಇರುವ ಕಂಪ್ಲೇಂಟ್ಗಳಿಗೆ ಸೀರಿಯಸ್ ಆಗಿ ಅವಳನ್ನ ನೋಡಿದ ರಂಜನಿ, ಅಮ್ಮ ನೀ ನನಗೆ ತಾಯಿ ಅಥವಾ ಶತ್ರುನಾ, ಕರೆಕ್ಟ್ ಟೈಮ್ ನೋಡಿ ಸಿಕ್ಕಾಕ್ಸ್ತಿದ್ಯಾ ಅಂತ ಬೈತ್ಕೊಳ್ತಾ ರುದ್ರನ ಕಡೆ ನೋಡಿದ್ಲು. ಅಷ್ಟರಲ್ಲಿ ರುದ್ರ ತನ್ನನ್ನು ನುಂಗು ಬಿಡುವಂತೆ ನೋಡ್ತಾ ಇರೋದ್ರಿಂದ ಅವನ ಕಡೆ ನೋಡಿ ಹಲ್ಲಿ ಕಿರಿತಾ ನಗು ನಕ್ಕದ್ಲು. ಅಷ್ಟರಲ್ಲಿ ನಂಗೆ ಸ್ವಲ್ಪ ಕೆಲಸ ಇದೆಯಪ್ಪ, ನೀವು ಮಾತಾಡ್ತೀರಿ, ಈ ದಿನ ಬಿರಿಯಾನಿ ಮಾಡ್ತಿದ್ದೀನಿ, ನೀವು ಕೂಡ ಇಲ್ಲೇ ಊಟ ಮಾಡಿ ಹೋಗಬೇಕು ಅಂತ ಮತ್ತೆ ಅಡುಗೆ ಕೋಣೆಗೆ ಹೋದ್ಲು ಮಾಲತಿ. ಅವಳತ್ತ ಹೋಗ್ತಿದ್ದಂತೆ ರಂಜನಿನ ಕೆಳಗಿನಿಂದ ಮೇಲಿನವರೆಗೆ ಸೂಕ್ಷ್ಮವಾಗಿ ಗಮನಿಸ್ತಿದ್ದಾನೆ ರುದ್ರ. ಅವನ ನೋಟದಲ್ಲಿ ವ್ಯತ್ಯಾಸ ಸ್ಪಷ್ಟವಾಗಿ ಕಾಣಿಸ್ತಿರೋದ್ರಿಂದ ರಂಜನಿ ಅನುಮಾನದಿಂದ ಹಣೆ ಮೇಲೆ ಬೆರಳಿಟ್ಕೊಂಡು ತನ್ನಂತ ನೋಡಿಕೊಂಡ್ಳು. ಅಷ್ಟೊತ್ತಿಗೆ ತಾನು ಶಾರ್ಟ್ಸ್ನಲ್ಲಿದ್ದೀನಿ ಅಂತ ಅವಳಿಗೆ ಬುದ್ಧಿ ಬಂತು. ತಕ್ಷಣ ಸರ್ 1 ನಿಮಿಷ ಅಂತ ಹಿಂದೆ ತಿರುಗಿ ರೂಮ್ ಕಡೆ ಓಡೋದಕ್ಕೆ ಹೋದ್ಲು. ಆದರೆ ರುದ್ರ ಅವಳಿಗೆ ಅವಕಾಶ ಯಾಕೆ ಕೊಡ್ತಾನೆ, ಅದಕ್ಕೆ ವೆಯ್ಟ್ ರಂಜನಿ ಅಂದ. ಅದಕ್ಕೆ ಟಕ್ಕನೆ ನಿಂತುಬಿಟ್ಲು ರಂಜನಿ. ಇಲ್ದಿದ್ರೆ ಯಾರು ಕೇಳ್ತಾರೆ ಅಂತ ವಿನಯದಿಂದ ಕೇಳಿದ್ಲು ರಂಜನಿ. ಓಹೋ ಹೌದಾ, ಮತ್ತು ಆ ವಿಷಯದಲ್ಲಿ ಯಾಕೆ ಹಾಗೆ, ನಿನ್ನ ಪರವಾಗಿ ನೀನು ನಿಲ್ಲಿಲ್ಲ, ಅಷ್ಟು ಮೋಸ ಮಾಡ್ದವನು ಈ ದಿನ ಹಾಯಾಗಿ ಮದುವೆ ಆಗ್ತಿದ್ದಾನೆ, ಮತ್ತು ಹೋಗಿ ಅವನನ್ನು ಯಾಕೆ ತಡೀಲಿಲ್ಲ ಅಂತ ಕೇಳ್ದ ರುದ್ರ. ಒಂದು ಸಲ ನನ್ನನ್ನು ಬೇಡ ಅಂದ್ಕೊಂಡು ಹೋದವನು ನನಗೆ ಬೇಕಾಗಿಲ್ಲ ಸರ್, ಅದಕ್ಕೆ ತಡೀಲಿಲ್ಲ. ಅಂದಹಾಗೆ ನೀವು ಇನ್ನೆಂದು ಆ ವಿಷಯಗಳನ್ನ ಮಾತಾಡದಿದ್ದರೆ ಚೆನ್ನಾಗಿರುತ್ತೆ ಪ್ಲೀಸ್ ಅಂತ ಸ್ವಲ್ಪ ಮುಖ ಸೀರಿಯಸ್ ಆಗಿಟ್ಕೊಂಡು ಹೇಳಿದ್ಲು ರಂಜನಿ. ಓಕೆ ದನ್, ಆಗಿದ್ರೆ ಈಗ ಆಫೀಸ್ ವಿಷಯಕ್ಕೆ ಬರ್ತೀನಿ, ಈ ದಿನ ಆಫೀಸ್ಗೆ ಯಾಕೆ ಬರಲಿಲ್ಲ ಅಂತ ನೇರವಾಗಿ ಕೇಳಿದ ರುದ್ರ. ಅವಳಿನ್ನು ಅಲ್ಲೇ ನಿಂತಿದ್ದರಿಂದ ಬಂದು ಎದುರು ಕೂತ್ಕೋ ಅಂತ ಅಂದ ರುದ್ರ. ಸರ್ ಸ್ವಲ್ಪ ಫ್ರೆಶ್ ಆಗಿ ಬರ್ತೀನಿ ಸರ್ ಅಂದ್ಲು ರಂಜನಿ. ಅಗತ್ಯ ಇಲ್ಲ, ತಿನ್ನುವಾಗ ನೋಡಿದ್ರೆ ವಾಂತಿ ಬರೋ ಹಾಗಿದೆ, ಆದರೆ ಮಾತಾಡೋಕ್ಕಾದರೆ ಪರವಾಗಿಲ್ಲ, ಬಂದು ಕೂತ್ಕೋ ಅಂದ ರುದ್ರ. ಆತ ಏನನ್ನು ಅರ್ಥವಾಗೋಕ್ಕೆ ಅರ್ಧ ನಿಮಿಷ ಬೇಕಾಯಿತು ರಂಜನಿಗೆ. ಅದು ಅರ್ಥವಾಗುತ್ತಲೇ ಅಂದರೆ ಮತ್ತೆ ಅಷ್ಟು ಗಲೀಜಾಗಿದ್ದೀನಾ ಅಂತ ಮನಸ್ಸಲ್ಲಿ ಅಂದ್ಕೊಂಡ ರಂಜನಿ ಜಸ್ಟ್ 2 ಮಿನಿಟ್ಸ್ ಸರ್, ತಕ್ಷಣ ಬರ್ತೀನಿ ಅಂತ ವಿನಂತಿಯಾಗಂದ್ಲು.
ಅಗತ್ಯ ಇಲ್ಲ, ಬಂದು ಕೂತ್ಕೋ ಅಂತ ಗದರಿಸ್ತಂತೆ ಅಂದ ರುದ್ರ. ತಿಳಿಸಿದೆ ಅಲ್ವ ಸರ್, ನನಗೆ ಜ್ವರ ಇತ್ತು ಅದಕ್ಕೆ ಬರಲಿಲ್ಲ ಅಂತ ಹೇಳಿದ್ಲು ರಂಜನಿ. ಓಹೋ, ಹಾಗಿದ್ರೆ ಜ್ವರ ಇದ್ದವ್ರು ಹೀಗೆ ಹಾಡುಗಳನ್ನ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಬಿರಿಯಾನಿ ಅಂತ ತಿಂತಾರಾ? ನನಗೆ ಇಷ್ಟುವರೆಗೆ ಗೊತ್ತಿರಲಿಲ್ಲಪ್ಪ ಅಂತ ಅಂದ ರುದ್ರ. ನಿಜವಾಗಿಯೂ ಜ್ವರ ಬಂತು ಹೋಯಿತು ಸರ್, ಪ್ರಾಮಿಸ್ ಅಂತ ಹಣೆ ಮೇಲೆ ಕೈ ಇಟ್ಕೊಂಡು ಹೋದ್ಲು ರಂಜನಿ. ಅದಕ್ಕೆ ಒಂದೇ ಸಮನೆ ಕಣ್ಣು ಮೇಲೆತ್ತಿ ಅವಳ ಕಡೆ ತೀಕ್ಷ್ಣವಾಗಿ ನೋಡ್ದ ರುದ್ರ. ಅವನ ನೋಟಕ್ಕೆ ಹರಿತಕ್ಕಿದ ತಕ್ಷಣ ರಂಜನಿ ಕೈ ತನ್ನ ತಲೆಗೆ ತಾಗದೆ ನಿಂತು ಹೋಯಿತು. ಅದರಿಂದ ತಡಬಡಾಯಿಸ್ತಾ ಕಣ್ಣು ಕೆಳಗಿಳಿಸಿ, ಕೆಲವೊಮ್ಮೆ ಆಫೀಸ್ಗೆ ಚಕ್ಕರ್ ಹಾಕೋದಕ್ಕೆ ಏನೋ ಹೇಳಿರ್ತೀವಿ, ಅಂದ ಹಾಗೆ ನಾನು ಏನಾದರೂ ಕನಸು ಕಾಣ್ತಿದ್ದೀನಾ? ಒಬ್ಬ CEO ಡೈರೆಕ್ಟಾಗಿ ಈಗ ಮನೆಗೆ ಬಂದು ಚೆಕ್ ಮಾಡ್ತಾರೆ ಅಂದರೆ ಅಂತ ಮನಸ್ಸಿನಲ್ಲಿ ಗೊಣಕ್ಕೊಂಡ್ಲು ರಂಜನಿ. ಎಲ್ಲರ ವಿಷಯ ನನಗೆ ಗೊತ್ತಿಲ್ಲ, ಆದರೆ ನನಗೆ ಯಾವಾಗ ಏನು ಮಾಡಬೇಕು ಅಂತ ಅನಿಸುತ್ತೋ ಅದನ್ನೇ ಮಾಡ್ತೀನಿ. ನೀನು ನನ್ನ ಪರ್ಸ್ನಲ್ ಅಸಿಸ್ಟೆಂಟ್ ಅಲ್ವಾ, ಅದಕ್ಕೆ ನೀನು ಆರೋಗ್ಯ ಚೆಕ್ ಮಾಡೋದಕ್ಕೆ ಬಂದೆ ಅಂತ ಪರ್ಸ್ನಲ್ ಎಂಬ ಪದ ಒತ್ತು ನೀಡಿ ಅಂದ ರುದ್ರ. ಆತನ ಜೊತೆ ಮಾತಾಡಿ ವಾದಿಸಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಆಗ್ತಿದ್ರು. ಆ ನಂತರ ಅವಳು ವೇಗವಾಗಿ ಹೋಗಿ 2 ನಿಮಿಷದಲ್ಲಿ ಬಂದು ಲ್ಯಾಪ್ಟಾಪನ್ನು ತಂದು ಅವನ ಮುಂದೆ ನಿಂತಳು. ವಿಗ್ರಹದಂತೆ ಆಗಿ ನಿಂತಿದೆಯಲ್ಲ, ಯಾಕೆ ಬಂದು ಕೂತು ಲಾಗಿನ್ ಆಗಿ ಕೆಲಸ ಶುರು ಮಾಡು. ಆಗಲೇ ಕೆಲವು ಫೈಲ್ಗಳನ್ನ ಫಾರ್ವರ್ಡ್ ಮಾಡಿದ್ದೀನಿ, ಚೆಕ್ ಮಾಡಿ ಎಲ್ಲ ಡಿಪಾರ್ಟ್ಮೆಂಟ್ಗಳಿಂದ ಅಪ್ರೂವಲ್ ಆಗಿದೆಯೋ ಇಲ್ವೋ ನೋಡು, ಎಲ್ಲ ಸರಿಯಾಗಿದ್ದರೆ ನನಗೆ ಕಳಿಸು ಅಂತ ಅಂದ. ಆ ಮಾತಿಗೆ ರಂಜನಿ ಆತನನ್ನು ವಿಚಿತ್ರವಾಗಿ ನೋಡ್ತಾ, ಸರ್ ನಾನು ಈ ದಿನ ರಜೆಯಲ್ಲಿದ್ದೀನಿ ಅಂತ ಆತನಿಗೆ ನೆನಪಿಸಿದ್ಲು. ನೀನು ರಜೆ ಅಪ್ರೂವ್ ಮಾಡಿದ್ದಕ್ಕೆ ಮನೆಯಲ್ಲಿ ಕೆಲಸ ಮಾಡಿಸ್ತಿದ್ದೀನಿ, ಇಲ್ದಿದ್ರೆ ಹೀಗೆ ಆಫೀಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಇನ್ನು ಮಾತು ನಿಲ್ಲಿಸಿ ಕೆಲಸ ನೋಡು ಕಠಿಣವಾಗಿ ಹೇಳಿದ ರುದ್ರ. ಅದಕ್ಕೆ ಅವಳು ಮನಸ್ಸಿನಲ್ಲೇ ತಲೆ ಚಚ್ಕೊಳ್ತಾ, ಕರ್ಮವೇ, ನಾನು ಆಫೀಸ್ಗೆ ಹೋಗದಿದ್ರೆ ಸಾಕ್ಷಾತ್ ಮನೆಗೆ ಬಂದು ನನ್ನ ಹತ್ರ ಕೆಲಸ ಮಾಡಿಸ್ತಿದ್ದಾನೆ, ಇವನೆಂಥ CEO ಮಾರಾಯ ಅಂದ್ಕೊಳ್ತಾ ಕೆಲಸ ಶುರು ಮಾಡಿದ್ಲು ರಂಜನಿ. ಗುಣಗತ್ಲೆ ಕೆಲಸ ಮಾಡ್ತಿರೋ ರಂಜನಿಯನ್ನೇ ನೇರವಾಗಿ ನೋಡ್ತೀನಿ ರುದ್ರ. ಕೆಲಸ ಮಾಡ್ತಿರೋ ರಂಜನಿ ಇನ್ನೊಮ್ಮೆ ನಿಜವಾಗಿಯೂ ಜ್ವರ ಬಂದರೂ ಆಫೀಸ್ಗೆ ರಜೆ ಹಾಕಿ ಮನೇಲಿ ಇರಬಾರ್ದು ಮಾರಿ, ಆಫೀಸ್ನಲ್ಲಿದ್ದರೆ ಆತನ್ನು ತಡ್ಕೊಳ್ಳೋದು ಕಷ್ಟ, ಹೀಗೆ ಮನೆಗೆ ಬಂದು ಕೆಲಸ ಮಾಡಿಸ್ತಾ ಇದ್ದಾನೆ, ಇದು ಮಾತ್ರ ಅನ್ಯಾಯ ಅಂತ ಅಂದ್ಕೊಂಡ್ಳು ರಂಜನಿ. ಸ್ವಲ್ಪ ಹೊತ್ತಿಗೆ ಮಾಲತಿ ಬಿರಿಯಾನಿ ರೆಡಿ ಮಾಡಿ, ಬಾರಪ್ಪ ಊಟ ಮಾಡೋದಕ್ಕೆ ಬಾ ಅಂತ ಕರೆದ್ಲು. ಅಷ್ಟರಲ್ಲಿ ಬಿರಿಯಾನಿ ವಾಸನೆ ಘಮಘಮ ಅಂತ ಬರ್ತಿರೋದ್ರಿಂದ, ಅಮ್ಮ ಬೇಗ ಬಡಿಸು ಹಸುವಾಗ್ತದೆ ಅಂತ ಮೇಲೆ ಇಳಿದಕ್ಕೆ ಹೋದ್ಲು ರಂಜನಿ. ನೀನೆಲ್ಲಿಗೆ? ರುದ್ರನ್ ಧ್ವನಿ ಗಂಭೀರವಾಗಿ ಕೇಳಿಸಿದ್ರಿಂದ ಅಲ್ಲೇ ನಿಂತ ರಂಜನಿ, ಅಂದರೆ ಸರ್ ಬಿರಿಯಾನಿ ಅಮ್ಮ ಕರೆದ್ರು ಅಂತ ತಡಬಡಾಯಿಸ್ತಾ ಅಂದ್ಲು. ನೀನು ಇಲ್ಲೇ ಇರು ಅಂತ ಹೇಳಿ ಅವನು ಹೋಗಿ ಬಿರಿಯಾನಿ ತಿನ್ನೋದು ಕೂತ. ಅಮ್ಮ ಬಿರಿಯಾನಿ ಬಹಳ ಚೆನ್ನಾಗಿದೆ, ಇನ್ನೊಂದು ಸ್ವಲ್ಪ ಬಡಿಸಿ ಮುಜುಗರ ಇಲ್ಲದೆ ಕೇಳಿ ತಿಂತಿದ್ದಾನೆ ರುದ್ರ. ಅದನ್ನು ಕೇಳಿ ಬಾಯಲ್ಲಿ ನೀರು ಬರೋದನ್ನು ಒರೆಸ್ಕೊಳ್ತಾ, ಈತನ ತಿಂಡಿ ನೋಡ್ತಿದ್ರೆ ನಂಗೆ ಸ್ವಲ್ಪ ಉಳಿಸೋ ಆಗಿಲ್ಲ, ಎಷ್ಟು ಆಸೆಯಿಂದ ಮಾಡಿಸ್ಕೊಂಡು ಬಿರಿಯಾನಿ ನಾನು ತಿನ್ನೋದೇ ಮುಗಿದು ಹೋಗುವಂತಿದೆ. ಲ್ಯಾಪ್ಟಾಪ್ನಲ್ಲಿ ಒತ್ತುತ್ತಲೇ ಗೊಣಗ್ತಾ ಇದ್ದಾಳೆ ರಂಜನಿ. ಆ ನಂತರ 10 ನಿಮಿಷಕ್ಕೆ ಶುಭ್ರವಾಗಿ ತಿಂದು ರಂಜನಿ ಹತ್ರ ಬಂದೆ ರುದ್ರ. ಇನ್ನು ನಾನು ಹೊರಡ್ತೀನಿ, ನಾಳೆ ಶಾರ್ಪ್ 9 ಗಂಟೆಗೆ ಆಫೀಸಿಗೆ ಬಾ ಅಂತ ಅಂದ. ಆದರೆ ಸರ್ ಈ ಕೆಲಸ ಅರ್ಜೆಂಟ್ ಅಂದರೆ ಅಲ್ವಾ ಗೊಂದಲದಿಂದ ಕೇಳಿದ್ಲು ರಂಜನಿ. ಅರ್ಜೆಂಟ್ ಅಲ್ವಾ, ಇನ್ನೊಂದು ವಾರದಲ್ಲಿ ಕಳಿಸ್ಬೇಕು, ನಾಳೆ ಸಬ್ಮಿಟ್ ಮಾಡು ಅಂತ ಹೇಳಿ ಹೊರಟು ಹೋದ ರುದ್ರ. ಏನು ಇನ್ನೊಂದು ವಾರ ಸಮಯ ಇದ್ದರೂ ಕೂಡ ಮನೆಗೆ ಬಂದು ಕೆಲಸ ಮಾಡಿಸಿ ನಾನು ಬಿರಿಯಾನಿ ಪೂರ್ತಿ ತಿಂದು ಹೋಗಿದ್ದಾನಾ? ನಿಜವಾಗಿಯೂ ಈತ ಡೆವಿಲ್ CEO ಅಲ್ಲ, ಸೈಕೋ CEO ಅಂತ ಬೈದ್ಕೊಳ್ತಾ ನಿಂತ ರಂಜನಿಗೆ ಬಿರಿಯಾನಿ ನೆನಪಾಗಿದ್ದರಿಂದ, ಅಮ್ಮ ನನಗೆ ಬಿರಿಯಾನಿ ಇದೆಯಾ ಇಲ್ವಾ ಅಂತ ಓಡ್ತು ಡೈನಿಂಗ್ ಟೇಬಲ್ ಹತ್ರ ಹೋಗಿ ಪಾತ್ರೆಯಲ್ಲಿರೋ ಬಿರಿಯಾನಿ ನೋಡಿ, ಅಮ್ಮಯ್ಯ ಉಳಿಸಿದಾನೆ ಮಹಾ ಅನುಭವ ಅಂದ್ಕೊಳ್ತಾ ಆತರವಾಗಿ ಪ್ಲೇಟ್ನಲ್ಲಿ ಹಾಕೊಂಡು ತಿನ್ನೋದಕ್ಕೆ ಶುರು ಮಾಡಿದ್ಲು. ನಡೆದ ಕಿಡ್ನ್ಯಾಪ್ ಅವಳ ಮೆದುಳಿನಲ್ಲಿ ತಿರುಗ್ತಾ ಇರೋದ್ರಿಂದ ಹಾಸ್ಟೆಲ್ನಲ್ಲಿರೋ ಸುರಭಿಗೆ ವಿಪರೀತ ಜ್ವರ ಬಂತು. ಸಂಜೆ ಹೊತ್ತಿಗೆ ಜ್ವರ ಹೆಚ್ಚಾಗಿ ಅಸಲಿಗೆ ಶಕ್ತಿ ಇಲ್ಲದಿರೋದ್ರಿಂದ ಏನು ಮಾಡಬೇಕಂತ ತಿಳಿಯದ ಸುರಭಿ ಸ್ವೀಪರ್ ಮೂಲಕ ವಾರ್ಡನ್ಗೆ ಸುದ್ದಿ ಕಳಿಸಿದ್ಲು. ವಾರ್ಡನ್ ಅವಸರದಿಂದ ಸುರಭಿ ಹತ್ರ ಬಂದು ಟ್ಯಾಬ್ಲೆಟ್ಸ್ ಕೊಟ್ಟು ಸ್ವಲ್ಪ ಹಾಲು ಕುಡಿಸಿ ಹೋಗ್ಬಿಟ್ಲು. ಆ ಸಮಯದಲ್ಲಿ ಸುರಭಿಗೆ ಬಹಳ ಒಂಟಿತನ ಅನ್ನಿಸ್ತು. ಅದಕ್ಕೆ ತಾಯಿಗೆ ಫೋನ್ ಮಾಡಬೇಕನ್ಸಿ ರೂಮ್ನಲ್ಲಿ ಒಂದು ಹುಡುಗಿ ಇರೋದ್ರಿಂದ ಫೋನ್ ಕೇಳಿ ತನ್ನ ತಾಯಿ ನಂಬರ್ ಕಾಲ್ ಮಾಡಿದ್ಲು. ಅವಳು ಫೋನ್ ಎತ್ತಲೇ ಇಲ್ಲ. ಮಮ್ಮಿ ಅಂತ ಮೆಲ್ಲಕ್ಕೆ ಕರೆದ್ಲು. ಅವಳು ಫೋನ್ ರಿಸೀವ್ ಮಾಡಿದ ತಕ್ಷಣ,
ತಕ್ಷಣ ಮಗಳ ಧ್ವನಿ ಗುರುತಿಸಿ, ಹಾಂ ಹೇಳು ಸುರಭಿ, ನೀನು ಚೆನ್ನಾಗಿದೆಯಾ? ಧ್ವನಿ ಯಾಕೆ ನಿಶಕ್ತಿಯಿಂದ ಇದೆ? ಹೊಸ ಮೊಬೈಲ್ ಕೊಂಡ್ಕೊಳ್ಳೋದಕ್ಕೆ ಹೇಳಿದ್ನಲ್ಲ, ತೊಗೊಳ್ಳಿಲ್ವಾ ಅಂತ ಸಾಲಾಗಿ ಪ್ರಶ್ನೆ ಕೇಳಿದ್ರು. ಜ್ವರ ಬಂದಿದೆ ಮಮ್ಮಿ, ಹೊರಗೆ ಹೋಗೋ ಆಗಿಲ್ಲ, ಫೀಲಿಂಗ್ ಲೋನ್ಲಿ, ನಿನ್ನ ಮಿಸ್ ಮಾಡ್ಕೊಳ್ತಿದ್ದೀನಿ ಮಮ್ಮಿ ಅಂದ್ಲು. ಆ ಮಾತಿಗೆ ಒಂದು ಕ್ಷಣ ಮೌನವಾಗಿದ್ದ ಮೌನಿತಾ ತಕ್ಷಣ ಈ ಒಂದು ಹೊತ್ತು ಹೇಗೋ ಒಂದು ರೀತಿ ಇರು ಸುರಭಿ, ನಾಳೆ ಸಂಜೆಯೊಳಗೆ ನಿನ್ನ ಹತ್ರ ಬರ್ತೀನಿ ಅಂದ್ಲು. ಸರಿಯಾಗಿ ಅದೇ ಹೊತ್ತಿಗೆ ವಾರ್ಡನ್ ಫೋನ್ ತಂದು ಕೊಡ್ತಾ, ಯಾರೋ ನಿನಗೆ ಫೋನ್ ಮಾಡಿದ್ದಾರೆ ಸುರಭಿ, ಮಾತಾಡಿ ಮೊಬೈಲ್ ಕೆಳಗೆ ಕಳಿಸು ಅಂತ ಹೇಳಿ ಹೋಗ್ಬಿಟ್ಲು. ಆ ಮಾತಿಗೆ ನನಗೆ ಯಾರು ಫೋನ್ ಮಾಡಿದ್ದಾರೆ, ಹಸರಿಗೆ ನಮ್ಮ ಹಾಸ್ಟೆಲ್ ವಾರ್ಡನ್ ನಂಬರ್ ಯಾರಿಗೆ ಗೊತ್ತು ಅಂದ್ಕೊಡ್ತಾ ಫೋನ್ ತಗೊಂಡು ಹಲೋ ಅಂದ್ಲು. ಆಗ ಕೇಳಿಸಿದ ವ್ಯಕ್ತಿಯ ಧ್ವನಿ ಕೇಳಿ ಶಾಕ್ ಆದ್ಲು. ಮನಸ್ಸಿದ್ರೆ ಮಾರ್ಗ ಇರುತ್ತೆ, ಮಾತಾಡ್ಬೇಕಂದ್ಕೊಂಡ್ರೆ ನಂಬರ್ ಸಿಗುತ್ತೆ. ಹಾ ಬಲೆ ಹೇಳಿದೆ ಅಲ್ವಾ ಅಂತ ನಗ್ತಾ ಅಂದ್ಲು ರಂಜನಿ. ಹೌದಕ್ಕ, ಚೆನ್ನಾಗಿ ಹೇಳಿದೆ ಅಂದ್ಲು ಸುರಭಿ. ಅದಿರಲಿ, ನಿನ್ನ ಧ್ವನಿ ಯಾಕೆ ಆಗಿದೆ ಅಂತ ಕೇಳಿದ್ಲು ರಂಜನಿ. ಸ್ವಲ್ಪ ಜ್ವರ ಇದೆ ಅದಕ್ಕೆ ಅಂತ ಹೇಳಿದ್ಲು. ಓಹ್, ಮತ್ತೆ ಹಾಸ್ಪಿಟಲ್ಗೆ ಹೋಗಿದೆಯಾ ಅಂತ ಕೇಳಿದ್ಲು ರಂಜನಿ. ಇಲ್ಲಕ್ಕ, ಈಗ ತಾನೇ ವಾರ್ಡನ್ ಟ್ಯಾಬ್ಲೆಟ್ ಕೊಟ್ಟರು, ಅದನ್ನು ತೊಗೊಂಡಿದ್ದೀನಿ, ಈಗ ಸ್ವಲ್ಪ ಪರವಾಗಿಲ್ಲ ಅಂದ್ಲು. ಸರಿ, ನಾನು ಈ ದಿನ ಫ್ರೀ ಆಗಿದ್ದೀನಿ, ಒಂದು ಅರ್ಧ ಗಂಟೆ ನಿನ್ನ ಹಾಸ್ಟೆಲ್ ಹತ್ರ ಬರ್ತೀನಿ, ರೆಡಿ ಆಗಿರು, ಹಾಸ್ಪಿಟಲ್ಗೆ ಹೋಗಿ ಬರೋಣ ಅಂದ್ಲು ರಂಜನಿ. ಆ ಮಾತಿಗೆ ಸ್ವಲ್ಪ ಮುಜುಗರದಿಂದ ಬೇಡ ಬಿಡಕ್ಕ, ಈಗ ಪರವಾಗಿಲ್ಲ, ಟ್ಯಾಬ್ಲೆಟ್ ತೊಗೊಂಡ್ಮೇಲೆ ಸೆಟ್ ಆಯಿತು ಅಂದ್ಲು ಸುರಭಿ. ಹೌದಾ, ಸರಿ, ಒಂದು ಸಲ ಬಂದು ನೋಡಿ ಹೋಗ್ತೀನಿ, ನೀನು ಕೆಳಗೆ ಬಾ ಅಂತ ಹೇಳಿ ಫೋನ್ ಕಟ್ ಮಾಡಿದ್ಲು ರಂಜನಿ. ಆಗಲೇ ಸ್ವಲ್ಪ ಜ್ವರ ಕಡಿಮೆಯಾಗಿ ಹಾಲು ಕೊಡ್ತಿದ್ರಿಂದ ರಿಲೀಫ್ ಆಗಿದೆ ಸುರಭಿ. ಸ್ವಲ್ಪ ಹೊತ್ತು ಬಿಟ್ಟು ಮುಖ ತೊಳ್ಕೊಂಡು ಕೆಳಗೆ ಬಂದ್ಲು. ಆನಂತರ 5 ನಿಮಿಷಕ್ಕೆ ಅಲ್ಲಿಗೆ ಬಂದ ರಂಜನಿ, ಈಗ ಹೇಗಿತ್ತು ಸುರಭಿ ಅಂತ ಹಣೆ ಮೇಲೆ ಕೈ ಇಟ್ಟು ಕೇಳಿದ್ಲು. ಅವಳನ್ನ ವಿಚಾರಿಸಿ ಮನೆಗೆ ಬಂದ್ಲು. ರುದ್ರ ಮನೆಗೆ ಬಂದಾಗ ನಡೆದ ಘಟನೆಯನ್ನು ನೆನಪಿಸ್ಕೊಂಡ್ಳು. ತನ್ನ ತಾಯಿಗೆ ಚಿಕನ್ ಬಿರಿಯಾನಿ ಮಾಡೋದಕ್ಕೆ ಹೇಳಿದ್ದವಳು ಬೋರು ಹೊಡೆದಿಂದ ರಿಮೋಟ್ ಪಕ್ಕಕ್ಕೆಸ್ತು. ರಜೆ ಏನೋ ಹಾಕಿದೆ, ಅದರ ಸಮಯ ಹೀಗೆ ಕಳೀಬೇಕು ಅಂತ ಅರ್ಥ ಆಗ್ತಿಲ್ಲ ಅಂತ ಆಲೋಚಿಸ್ತಾ, ಅಮ್ಮ ಬೋರ್ ಆಗ್ತಿದೆ, ಏನು ಮಾಡಲಿ ಅಂತ ಹಾಲಿನಿಂದ ಕಿರ್ಚಿದ್ಲು. ಏನು ಮಾಡ್ತೀಯಾ, ನನ್ನ ತಲೆ ಮೇಲೆ ಹತ್ತು ಡ್ಯಾನ್ಸ್ ಮಾಡ್ತಿದೆಯಲ್ಲ, ಸಾಲಲ್ವಾ ಕಿಚನ್ನಿಂದಲೇ ಮುನಿಸ್ಕೊಂಡ್ಳು ಮಾಲ್ತಿ. ಹಾಂ, ಡ್ಯಾನ್ಸ್, ಅಮ್ಮ ನೆನಪು ಮಾಡಿದೆ ಮಮ್ಮಿ, ಡ್ಯಾನ್ಸ್ ಮಾಡಿ ಬಹಳ ದಿನ ಆಯಿತು. ಈ ದಿನ ಹಾಡುಗಳನ್ನ ಹಾಕಿ ಹುಚ್ಚು ಹಿಡಿಸ್ತೀನಿ, ನನ್ನಲ್ಲಿರೋ ಡ್ಯಾನ್ಸರನ್ನು ಹೊರಗೆ ತರ್ತೀನಿ ಅಂತ ಉತ್ಸಾಹದಿಂದ ಅಂತ ಒಂದೇ ಸಲ ಟಿ ವಿಯಲ್ಲಿ ಹಾಡುಗಳನ್ನ ಆನ್ ಮಾಡಿ ದೊಡ್ಡದಾಗಿ ಸೌಂಡ್ ಇಟ್ಕೊಂಡು ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡಿದ್ಲು. ಅವಳ ಗದ್ದಲಕ್ಕೆ ಮಾಲ್ತಿ ತಲೆ ಬಿಸಿ ಆಗ್ತಿದ್ರೆ, ಅಪ್ಪ ಈ ಮಗಳಿಗೆ ಖುಷಿ ಬಂದರು ಅಳು ಬಂದರು ಎರಡನ್ನ ತಡೆಯೋದಕ್ಕಾಗಲ್ಲ. ಈ ಹುಡುಗಿ ರಜೆ ಹಾಕಿದ್ದೇನೋ ಸರಿ, ಆದರೆ ನನ್ನ ಕಿವಿ ಹಿಡಿದು ತುಕ್ಕು ಬಿಡುವಂತಿದೆ ಅಂದ್ಕೊಂಡ್ಳು. ಅಷ್ಟರಲ್ಲಿ ಹಾಲಿನಿಂದ, ಅಮ್ಮ ಬಿರಿಯಾನಿ ಮಾತ್ರ ಫುಲ್ ಸ್ಪೈಸಿಯಾಗಿ ಫುಲ್ ಟೇಸ್ಟಿಯಾಗಿರಬೇಕು, ನೀನು ಅದಕ್ಕೆ ಕರಿ ಮಾಡಿದ್ರು ಪರವಾಗಿಲ್ಲ, ಆದರೆ ಬಿರಿಯಾನಿ ಮಾತ್ರ ಎಲ್ಲಿಯೂ ಕಡಿಮೆ ಇರಬಾರ್ದು ಅಂತ ಕಿರ್ಚಿದ್ಲು ರಂಜನಿ. ಫುಲ್ಲಾಗಿ ಹಸುವಾಗುವವರೆಗೆ ಡ್ಯಾನ್ಸ್ ಮಾಡಿ ಬಿರಿಯಾನಿ ಮೇಲೆ ಬೀಳಬೇಕು ಅಂದ್ಕೊಂಡೆ ರಂಜನಿ ಈ ಬಾರಿ DJ ಹಾಡು ಹಾಕ್ಕೊಂಡು ಪೂರ್ತಿಯಾಗಿ ಹಾರೋದಕ್ಕೆ ಶುರು ಮಾಡಿದ್ಲು. ಅಷ್ಟರಲ್ಲಿ ತನ್ನ ಬಾಸ್ ಬಂದಿದ್ದನ್ನೆಲ್ಲ ನೆನಪು ಮಾಡಿಕೊಂಡ್ಳು. 1 ನಿಮಿಷ ಕೂಡ ನಿಲ್ಲದೆ ಕಾಲಿಂಗ್ ಬೆಲ್ ಪದೇ ಪದೇ ಬರ್ತಿರೋದ್ರಿಂದ ಕೆಲವರು ಯಾಕೆ ಈ ರೀತಿ ಆಡ್ತಾರೋ ಗೊತ್ತಿಲ್ಲ, ಒಳ್ಳೆಯ ಸಮಯದಲ್ಲಿ ಬಂದು ಡಿಸ್ಟರ್ಬ್ ಮಾಡಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇರಲ್ಲ ಅಂತ ಮುನಿಸ್ಕೊಳತ್ಲೆ ಬಾಗಿಲು ತೆಗೆದು ಶಾಕ್ ಆಗಿದ್ಲು. ಆ ನಂತರ ಅವನಿಗೇನೋ ಒಂದು ಸುಳ್ಳು ಹೇಳಿ ತಗ್ಲಾಕೊಂಡ್ಳು. ಯಪ್ಪ, ನಿನಗೆ ಯಾಕಮ್ಮ ಇಷ್ಟು ಬಾಯಿ ಚಪ್ಪಲ, ಅಷ್ಟು ಚೆನ್ನಾಗಿ ಸುಳ್ಳು ಹೇಳಿದ್ರು ಆತನಿಗೆ ಅಷ್ಟು ಬೇಗ ಸಿಕ್ಕಾಕೊಳ್ತೀಯ, ಆಮೇಲೆ ಆತನ ಕೈಯಲ್ಲಿ ಹಪ್ಪಳ ಹಾಕ್ತೀಯ. ಈಗ ನೋಡಿದ್ಯಾ, ಆಫೀಸ್ನಲ್ಲಿ ಯಾವ ಎಂಪ್ಲಾಯೀಸ್ ಜ್ವರ ಬಂದರೂ ಅವರಿಗೆ ಕಷಾಯ ಮಾಡಿಕೊಡ್ಬೇಕಂತೆ. ಛೀ ನನ್ನ ಬದುಕು ಅಂತ ತನ್ನಂತಾನೇ ಬೈದ್ಕೊಂಡಿದ್ಲು ರಂಜನಿ. ಅಷ್ಟಲ್ಲಿ ಕಾಫಿ ತಂದು ರುದ್ರಹಣಿ ಕೊಟ್ಟು ಮಾಲತಿ, ಏನೋ ಅಂದ್ಕೊಬಿಡಿ ಕಣಪ್ಪ, ಇವತ್ತೇನೋ ಮಾತಿನ ಬರದಲ್ಲಿ ಅಂದ್ಬಿಟ್ಟೆ, ನೀವು ರಜೆ ಯಾಕೆ ಕೊಟ್ಟರು ನನಗೆ ಗೊತ್ತಿಲ್ಲ, ಆದರೆ ಈ ಹುಡುಗಿ ಎದ್ದಾಗಿನಿಂದ ಆ TV ದೊಡ್ಡ ಸೌಂಡ್ನಲ್ಲಿಟ್ಟು ಈ ಕುಪ್ಪಳಿಸ್ತಿದ್ದಾಳೆ. ಅಬ್ಬಬ್ಬ, ಬೆಳಗಿನಿಂದ ಆ ಸೌಂಡ್ ಕೇಳಿ ನನ್ನ ತಲೆ ಸಿಡ್ದು ಹೋಗುವಂತಿದೆ ನೋಡಿ ಅಂತ ಹೇಳಿದ್ಲು ಮಾಲ್ತಿ. ತಾಯಿ ನೀಡ್ತಿರೋ ಕಂಪ್ಲೇಂಟ್ಗಳಿಗೆ ಸೀರಿಯಸ್ ಆಗಿ ಅವಳನ್ನ ನೋಡಿದೆ ರಂಜನಿ. ಅಮ್ಮ, ನೀ ನನಗೆ ತಾಯಿ ಅಥವಾ ಶತ್ರುನಾ? ಕರೆಕ್ಟ್ ಟೈಮ್ ನೋಡಿ ಸಿಕ್ಕಾಕ್ಸ್ತಿದ್ಯಾ ಅಂತ ಅಂದ್ಕೊಂಡ್ಳು. ಆ ನಂತರ ರಂಜನಿ ಮುಜುಗರದಿಂದಲೇ ಬಂದು ರುದ್ರ ಎದುರಿಗಿರೋ ಸೋಫಾದ ತುದಿಯಲ್ಲಿ ಕೂತ್ಲು. ತಕ್ಷಣ ರುದ್ರ ತನ್ನ ಮೊಬೈಲ್ ತೆಗೆದು ಟಕ್ ಅಂತ ರಂಜನಿ ಫೋಟೋಗಳನ್ನ ತೆಗೆದ. ಆತ ಯಾಕೆ ಆ ಫೋಟೋಗಳನ್ನ ತೆಗಿತಿದ್ದಾನೆ ಅಂತ ಅರ್ಥ ಆಗದ ರಂಜನಿ ಕೋಪದಿಂದ ಎದ್ದು ನಿಂತು, ಸರ್ ನೀವೇನು ಮಾಡ್ತಿದ್ದೀರಿ, ನೀವು ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಫೋಟೋಗಳನ್ನ ಯಾಕೆ ತೆಗಿತಿದ್ದೀರಿ ಅಂತ ಕೇಳಿದ್ಲು. ಆ ಮಾತಿಗೆ ಸೀರಿಯಸ್ ಆಗಿ ರಂಜನಿ ಕಡೆ ನೋಡಿ, ಏನು ನನಗೆ ಎದುರು ಮಾತಾಡ್ತಿದ್ಯಾ ಅಂತ ನಿಂತಿದ್ದ ರಂಜನಿ ಇನ್ನೊಂದು ಪಿಕ್ ತೆಗೆದ ರುದ್ರ. ಅದಕ್ಕೆ ತಕ್ಷಣ ಮತ್ತೆ ಮುದುರ್ಕೊಂಡು ಕೂತು ಧ್ವನಿ ತಗ್ಗಿಸ್ತಾ, ಅಂದರೆ ನನ್ನ ಫೋಟೋಗಳು ನನ್ನ ಪರ್ಸ್ನಲ್ ಅಲ್ವಾ ಸರ್, ನನ್ನ ವೈಯಕ್ತಿಕ ವಿಷಯಗಳಲ್ಲಿ ನಾನು ಜಾಗ್ರತೆ ವಹಿಸಬೇಕು ಅಂತ ಹಲ್ಲು ಮುರಿದು ಹೇಳಿದ್ಲು. ಆನಂತರ ಕಾಲ್ ಮೇಲೆ ಕಾಲು ಹಾಕಿದ ರುದ್ರ, ಹೋಗಿ ಲ್ಯಾಪ್ಟಾಪಲ್ಲಿ ತೊಗೊಂಡು ಬಾ, ಹೇಗಿದೆಯೋ ಹಾಗೆ ಬರಬೇಕು, ಸ್ವಲ್ಪವೂ ವ್ಯತ್ಯಾಸ ಆಗಬಾರ್ದು ಅಂದ. ಲ್ಯಾಪ್ಟಾಪಾ, ಈಗ ಯಾಕೆ ಸರ್ ಅಂತ ಗೊಂದಲದಿಂದ ಕೇಳಿದ್ಲು. ಹೇಳಿದ ಮೇಲೆ ತೊಗೊಂಡು ಬರಲ್ವಾ ಎಂಬಂತೆ ನೇರವಾಗಿ ನೋಡಿ ಕೇಳಿದ ರುದ್ರ. ಅಯ್ಯೋ ಅದೇನಿಲ್ಲ ಸರ್, ಈಗಲೇ ತರ್ತೀನಿ ಅಂತ ಓಟದ ನಡಿಗೆಯಿಂದ ಹೋಗಿ 2 ನಿಮಿಷದಲ್ಲಿ ಬಂದು ಲ್ಯಾಪ್ಟಾಪ್ ಹಿಡಿದು ಅವನ ಮುಂದೆ ನಿಂತಳು.
ಆನಂತರ ಅವರಮ್ಮ ಊಟಕ್ಕೆ ಕರೆದಿದ್ರಿಂದ ನಿಮ್ಮಮ್ಮ ಕರೆದಿದ್ದು ನಿನ್ನನ್ನಲ್ಲ, ನೀನು ಮೊದಲು ಕೆಲಸ ಮುಗಿಸು ಅಂತ ಹೇಳಿ ಆಂಟಿ ನೀವು ನನಗೆ ಮಾತ್ರ ಹಾಕಿ, ರಂಜನಿಗೆ ಅರ್ಜೆಂಟ್ ಕೆಲಸ ಇದೆ ಅದು ಮುಗಿದ್ಮೇಲೆ ತಿನ್ನಲಿ ಅಂತ ಮಾಲತಿ ಹತ್ರ ಹೇಳಿದ ರುದ್ರ, ಸರಿಯಪ್ಪ ನೀವು ಬನ್ನಿ ಬಡಿಸ್ತೀನಿ ಅಂತ ಡೈನಿಂಗ್ ಟೇಬಲ್ ಹತ್ರ ಕರೆದ್ರು ಮಾಲತಿ. ಅದಕ್ಕೆ ರುದ್ರ ಸೋಫಾದಿಂದ ಮೇಲಿದ್ದು ಮುಖ ಸಣ್ಣದು ಮಾಡ್ಕೊಂಡು ನೋಡ್ತಿದ್ದ ರಂಜನಿಯನ್ನು ನೋಡಿ, ಏನಮ್ಮ ಹಾಗೆ ನೋಡ್ತಿದ್ಯಾ, ಬೇಗ ಕೆಲಸ ಮುಗಿಸು, ನಾನು ಊಟ ಮಾಡಿ ಬರ್ತೀನಿ ಅಂತ ಹೇಳಿ ಟೇಬಲ್ ಹತ್ರ ಹೋಗಿ ಕೂತು ತಿನ್ನೋದಕ್ಕೆ ಶುರು ಮಾಡ್ದ. ರಂಜನಿ ಆತ ತಿಂತಿರೋ ಬಿರಿಯಾನಿ ಕಡೆ ನೋಡ್ತಾ, ನಾನು ತಿನ್ನಬೇಕಾದ ಬಿರಿಯಾನಿ ಆತನ ಹೊಟ್ಟೆಗೆ ಹೋಗ್ತಿದೆ ಅಂತ ಬೇಸರದಿಂದ ಅಂದ್ಕೊಂಡ್ಳು. ಇತ್ತ ಕಡೆ ಸುರಭಿ ತಾಯಿ, ಮುಂಬೈ ಎಷ್ಟು ದೂರ ಇದೆ ಮಮ್ಮಿ, ಈಗ ಬರಬಹುದಲ್ವಾ ಅಂತ ಕೇಳಿದ್ಲು ಸುರಭಿ. ನಿನ್ನೆ ಬರಬೇಕಂತ ಹೊರಟಿದ್ದೆ, ಆದರೆ ಅನಿರೀಕ್ಷಿತವಾಗಿ ಫ್ಲೈಟ್ ಕ್ಯಾನ್ಸಲ್ ಆಯಿತು. ನಾಳೆ ಬರ್ತೀನಿ ಅಂತ ಹೇಳ್ತಿದ್ದೀನಲ್ವಾ, ಈ ಹೊತ್ತಿನಲ್ಲಿ ಟ್ಯಾಬ್ಲೆಟ್ ತೊಗೊಂಡು ಗುಣಮುಖ ಆಗು. ನೆಕ್ಸ್ಟ್ 2 ಡೇಸ್ ನಾನು ನಿನ್ನ ಜೊತೆಲಿ ಕಳೀತೀನಿ, ಓಕೆನಾ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ಲು ಮೌನಿತಾ. ಅದಕ್ಕೆ ಬೇಸರದಿಂದ ಕಟ್ಟಾದ ಫೋನ್ ಕಡೆ ನೋಡ್ತಿದ್ದ ಸುರಭಿಗೆ ಕಣ್ಣಲ್ಲಿ ನೀರು ತುಂಬಿಕೊಂಡಿರಲು ಆ ಫೋನ್ ರಿಟರ್ನ್ ಮಾಡಿ ಮುದ್ರಕೊಂಡು ಮಲಗಿದ್ಲು. ಅವಳ ಕಣ್ಣಲ್ಲಿ ನೀರು ಸುರಿತಾನೇ ಇತ್ತು. ಯಾರು ಕೂಡ ಅವಳ ಕಡೆ ಗಮನಿಸಿರಲಿಲ್ಲ.